ಕದನ ವಿರಾಮ ಘೋಷಣೆಯಾದರೂ ಯುದ್ಧ ಮಾತ್ರ ನಿಲ್ತಿಲ್ಲ. ಇರಾನ್ ಮೇಲೆ ಯುದ್ಧ ಮಾಡಲ್ಲ ಅಂತಿರುವಂತಹ ಇಸ್ರೇಲ್ ಲೆಬನಾನ್ನಲ್ಲಿ ರಕ್ತದ ಕೋಡಿ ಹರಿಸ್ತಿದೆ. ಹೀಗಾಗಿ ಮತ್ತೊಂದು ಸರ್ವನಾಶದ ಯುದ್ಧಕ್ಕೆ ಮುನ್ನುಡಿ ಶುರುವಾಗಿದೆ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಇದಕ್ಕೆ ನೋಡಿ. ಬಾಯಲ್ಲಿ ಶಾಂತಿ ಮಂತ್ರ ಹೇಳಿದವರೇ ಈಗ ಬೆಂಕಿ ಮಳೆ ಸುರಿಸ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಕದನ ವಿರಾಮ ಬಿದ್ದಿದೆ ಅಂತ ಬಡಾಯಿ ಕೊಚ್ಕೊಂಡಿದ್ದೇ ಆಯಿತು. ಆದರೆ ಯುದ್ಧ ಮಾತ್ರ ನಿಲ್ತಿಲ್ಲ. ಹೆಸರಿಗಷ್ಟೇ ಕದನ ವಿರಾಮ ಘೋಷಣೆಯಾಗಿದ್ದು ಸರ್ವನಾಶದ ಯುದ್ಧ ಧಗಧಗಿಸ್ತಾನೇ ಇದೆ. ಒಂದು ಕಡೆ ಒಪ್ಪಂದದ ಸಭೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಕ್ಷಿಪಣಿಗಳ ಸುರಿಮಳೆಗೈತಿದ್ದಾರೆ. ಲೆಬನಾನ್ ಮೇಲೆ ಕೆಂಗಣ್ಣು ಬೀರಿರೋ ಇಸ್ರೇಲಿ ಸೈನಿಕರು ಅಕ್ಷರಶಃ ಅಟ್ಟಹಾಸ ಮೆರೀತಿದ್ದಾರೆ. ಇರಾನ್ನಲ್ಲಿ ಯುದ್ಧ ನಿಂತರೂ ಲೆಬನಾನ್ನಲ್ಲೂ ಕ್ಷಿಪಣಿಗಳ ಸದ್ದು ಅಡಗಿಲ್ಲ. ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆ ಬೆನ್ನಲ್ಲೇ ಯುದ್ಧದ ಅಬ್ಬರ ಜೋರಾಗಿದೆ. ಇರಾನ್ನ ಕಡೆ ಮುಖ ಮಾಡಿದ ಕ್ಷಿಪಣಿಗಳೆಲ್ಲ ಈಗ ಲೆಬನಾನ್ನಲ್ಲಿ ನರಕ ಸೃಷ್ಟಿಸುತ್ತಿವೆ. ಇದು ಇರಾನಿಗರನ್ನ ಕೆರಳಿಸಿದ್ದು ಸಂಧಾನ ಸಭೆಗೆ ಬಹಿಷ್ಕಾರ ಹಾಕಿದ್ದಾರೆ. ಒಪ್ಪಂದದ ವ್ಯಾಪ್ತಿಯಲ್ಲಿ ಲೆಬನಾನ್ ಅನ್ನು ಸೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಇಸ್ರೇಲ್ ಮಾತ್ರ ಇದಕ್ಕೆ ಒಪ್ಪೋದಕ್ಕೆ ರೆಡಿಯಿಲ್ಲ. ಇರಾನ್ ಮೇಲಿನ ಯುದ್ಧ ನಿಲ್ಲಿಸಿದ್ದೇವೆ, ಆದರೆ ಲೆಬನಾನ್ ಮೇಲೆ ಇಟ್ಟ ಗುರಿ ತಪ್ಪಲ್ಲ ಅಂತಿದ್ದಾರೆ. ನಮ್ಮನ್ನ ನಾವು ಉಳಿಸಿಕೊಡೋದಕ್ಕೆ ಈ ದಾಳಿ ಮಾಡಲೇಬೇಕಿದೆ ಅಂತ ಗುಡುಗಿದ್ದಾರೆ. ಅತ್ತ ಸಂಧಾನದ ಮಾತುಕತೆ ನಡೀತಾ ಇದ್ರೆ, ಇತ್ತ ಲೆಬನಾನ್ ಹೊತ್ತಿ ಉರಿತಾ ಇದೆ. ದಕ್ಷಿಣ ಲೆಬನಾನ್ನ ಸಫಾದ್ ಅಲ್ ಬಾತಿಕ್, ಅಲ್ ಸುಲ್ತಾನಿಯಾ, ಹಡಾಟಾ ನಗರಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದೆ. ಹೀಗಾಗಿ ಲೆಬನಾನ್ ಕೂಡ ಇಸ್ರೇಲ್ ಕ್ಷಿಪಣಿ ದಾಳಿ ಶುರು ಮಾಡಿದೆ. ಈ ದೃಶ್ಯ ನೋಡ್ತಿದ್ರೆ ನಿಜಕ್ಕೂ ನಡುಕ ಶುರುವಾಗ್ತಿದೆ. ಒಂದೇ ಒಂದು ಕ್ಷಣದಲ್ಲಿ ಜನವಸತಿ ಪ್ರದೇಶ ಅಕ್ಷರಶಃ ನರಕದಂತಾಗಿದೆ. ಲೆಬನಾನ್ನ ನಾಗರಿಕ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಿದೆ. ಯಾವಾಗ ಇಸ್ರಾಯೇಲ್ ಹಾಗೂ ಲೆಬನಾನ್ ನಡುವಿನ ಯುದ್ಧದ ಭೀಕರತೆ ಜಾಸ್ತಿ ಆಯಿತೋ, ಅಮೆರಿಕ ಮತ್ತೆ ಮಧ್ಯಪ್ರವೇಶ ಮಾಡಿದೆ. ಮುಂದಿನ ವಾರ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ 2 ದೇಶಗಳ ಸಂಧಾನ ಸಭೆ ನಡೆಯಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕುವೈತ್ ಮೇಲೂ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ಆದರೆ ಈ ದಾಳಿಯನ್ನ ನಾವು ಮಾಡಿಲ್ಲ ಅಂತ ಇರಾನ್ ಹೇಳಿಕೊಂಡಿದೆ. ಕದನ ವಿರಾಮದ ಬಳಿಕ ನಾವು ಎಲ್ಲೂ ದಾಳಿ ಮಾಡಿಲ್ಲ, ಯಾವ ದೇಶದ ಕಡೆಗೂ ಕ್ಷಿಪಣಿ ದಾಳಿ ನಡೆಸಿಲ್ಲ. ಅಮೆರಿಕವೇ ಈ ದಾಳಿ ನಡೆಸಿರಬಹುದು. ಒಂದು ವೇಳೆ ನಾವು ದಾಳಿ ಮಾಡಿದ್ದೇ ಆದ್ರೆ ಧೈರ್ಯದಿಂದ ಘೋಷಣೆ ಮಾಡುತ್ತೀವಿ ಎಂದಿದೆ. ಇರಾನ್ನಲ್ಲಿ ಯುದ್ಧ ಏನೋ ನಿಂತಿದೆ, ಆದರೆ ಹಾರ್ಮುಜ್ ಜಲಸಂಧಿ ಕಂಟಕ ಮಾತ್ರ ತಪ್ಪಿಲ್ಲ. ಹಾರ್ಮುಜ್ ಜಲಸಂಧಿಗೆ ಟೋಲ್ ವಿಧಿಸಿರುವುದಕ್ಕೆ ಟ್ರಂಪ್ ಕೆಂಡವಾಗಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲೂ ಯಾವುದೇ ತೈಲ ಹಡಗುಗಳು ಹೋದ್ರೂ ಶುಲ್ಕ ಕಟ್ಟಬೇಕಿದೆ. ಇದು ಟ್ರಂಪ್ ಕಣ್ಣು ಕೆಂಪಗಾಗಿಸಿದ್ದು ಕೂಡಲೇ ತೆರವುಗೊಳಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ. ಕೊಲ್ಲಿ ಬಿಕ್ಕಟ್ಟು, ಕರುನಾಡ ಜನ ಕಂಗಾಲು. ಕೊಲ್ಲಿ ರಾಷ್ಟ್ರಗಳ ಬಿಕ್ಕಟ್ಟು ಕರುನಾಡನ್ನ ಬಿಟ್ಟು ಬಿಡದಂತೆ ಕಾಡುತ್ತದೆ. ಬೆಂಗಳೂರಲ್ಲಿ ಆಟೋ LPG ಚಾಲಕರ ಪರದಾಟ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ಬಿಡಿ. ಕಾಬಲ್ ಬೈರಸಂದ್ರದ ಗ್ಯಾಸ್ ಬಂಕ್ ಬಳಿ 100 ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಇನ್ನು ಆಟೋ ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮುನಿಯಪ್ಪ, ಆಟೋ ಚಾಲಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ಪರಿಹಾರ ನೀಡಬೇಕು. ಕೇಂದ್ರದ ಬಳಿ ಪರಿಹಾರ ಕೇಳಿದ್ದೇವೆ, ಉತ್ತರ ಬರಲಿ ನೋಡೋಣ ಎಂದಿದ್ದಾರೆ. ರಾಯಚೂರಲ್ಲಿ ಸಿಲಿಂಡರ್ ಸಂಕಷ್ಟ ತಾಂಡವವಾಡ್ತಿದೆ. ಸಿಲಿಂಡರ್ ಸಿಗದೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತರೂ ಸಿಲಿಂಡರ್ ಮಾತ್ರ ಸಿಗ್ತಿಲ್ಲ. ಇವತ್ತು ಗ್ಯಾಸ್ ಲೋಡ್ ಬರ್ತಿದೆ ಅನ್ನೋ ಸುದ್ದಿ ಕೇಳಿದ ಜನ ಮಸ್ಕಿ ಪಟ್ಟಣದ ಗ್ಯಾಸ್ ಗೋಡೌನ್ ಮುಂದೆ ಮುಗಿಬಿದ್ದಿದ್ದಾರೆ. ಒಟ್ನಲ್ಲಿ ಕೊಲ್ಲಿ ರಾಷ್ಟ್ರಗಳ ಯುದ್ಧ ನಿಲ್ತಿಲ್ಲ. ಇತ್ತ ಗ್ಯಾಸ್ ಸಮಸ್ಯೆ ತಣ್ಣಗಾಗ್ತಿಲ್ಲ. ಹೀಗಾಗಿ ಜನರ ಪರದಾಟಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಭಗವಂತನೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆಗೆ ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿತ್ತಷ್ಟೇ. ಮಳ್ಳಿ ಅಂತಿದ್ದವಳು ಗಂಡನಿಗೆ ಕೈಕೊಟ್ಟು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಗಂಡ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಪ್ರಿಯಕರನ ಜೊತೆ ಸಂಸಾರ ಹೂಡಿದ್ಲು. ಮದುವೆಯಾದ 2 ತಿಂಗಳಿಗೆ ಮನೆ ಬಿಟ್ಟಳು ಪತ್ನಿ.
ಗಂಡನಿಗೆ ಕೈ ಕೊಟ್ಲು, ಪ್ರಿಯಕರನ ಜೊತೆ ಮನೆ ಮಾಡಿದ್ಲು. ಶಿವ, ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ತಾಳಿ ಕಟ್ಟಿಸ್ಕೊಂಡ ಹೆಂಡತಿಯೇ ಶತ್ರುವಾದ್ರೆ ಏನ್ ಮಾಡೋದು ಹೇಳಿ? ಈತನ ಪಾಲಿಗೆ ಹೆಂಡತಿ ಅನ್ನಿಸಿಕೊಂಡವಳೇ ಕಂಟಕವಾಗಿದ್ದಾಳೆ. ಮದುವೆಯಾದ 2 ತಿಂಗಳಿಗೆ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಮಗನ ಸಂಸಾರ ಹೀಗಾಯ್ತಲ್ಲ ಅಂತ ನೊಂದ ಹುಡುಗನ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಇತ್ತ 2 ಮನೆಯವರು ಊರೂರು ಹುಡುಕ್ತಿದ್ರೆ, ಅತ್ತ ಸುಪುನಾತಿ ಸುಂದ್ರಿ ಮಾತ್ರ ಪ್ರಿಯಕರ ರಾಜಭಕ್ಷಿ ಜೊತೆ ಡಿಂಗ್ ಡಾಂಗ್ ಶುರು ಮಾಡ್ಕೊಂಡಿದ್ಲು. ಗಂಡ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಹೊಸ ಸಂಸಾರವನ್ನ ಹೂಡಿದ್ಲು. ಇವಳೆ ನೋಡಿ, ತಾಳಿ ಕಟ್ಟಿದ ಗಂಡನಿಗೆ ಗೋಲಿ ಹೊಡೆದ ಸುರಸುಂದರಿ ಸಂಜನಾ. ಸಿಂಧನೂರಿನ ಸಂಜನಾರನ್ನ ಕೊಪ್ಪಳದ ಗೌರಿ ಅಂಗಳ ನಿವಾಸಿ ನಾಗರಾಜುಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. 2 ತಿಂಗಳು ಸೈಲೆಂಟ್ ಆಗಿದ್ದವಳು ಮಾರ್ಚ್ 21ನೇ ತಾರೀಕು ಮುಸ್ಲಿಂ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ಲು. ಆದ್ರೆ ಈ ವಿಷಯ ಯಾರೊಬ್ರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ನಾಪತ್ತೆ ಕೇಸ್ ದಾಖಲಾಗ್ತಿದ್ದಂತೆ ಪೊಲೀಸರು ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಸಂಜನಾಗೂ ಗದಗದ ರಾಜಭಕ್ಷಿಗೂ ಇನ್ಸ್ಟಾಗ್ರಾಂನಲ್ಲಿ ಪ್ರೀತಿ ಹುಟ್ಕೊಂಡಿತ್ತಂತೆ. ಈತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿವೆ. ಪತ್ನಿಯಿಂದ ದೂರವಾದವ ಸಂಜನಾಳ ಪ್ರೀತಿಯಲ್ಲಿ ಬಿದ್ದಿದ್ದ. ಇಬ್ರು ಕೂಡ ಜೋಡಿ ಹಕ್ಕಿಗಳಂತೆ ಹಾರಾಡ್ಕೊಂಡಿದ್ರು. ಆದ್ರೆ ಮನೆಯಲ್ಲಿ ಮದುವೆ ನಿಶ್ಚಯ ಮಾಡ್ತಾ ಇದ್ದಂತೆ ಸಂಜನಾ ಗಪ್ ಚುಪ್ ಆಗಿದ್ದಾಳೆ. ಹಸಮಣೆ ಏರಿದ್ರು ಕೂಡ ತನ್ನ ಪ್ರೀತಿ ವಿಚಾರ ಎಲ್ಲೂ ಕೂಡ ಬಾಯ್ ಬಿಟ್ಟಿರ್ಲಿಲ್ಲ. ಇತ ಭಗ್ನ ಪ್ರೇಮಿ ರಾಜಭಕ್ಷಿ ತನ್ನ ಪ್ರೇಯಸಿಗಾಗಿ ಭಗಪಕ್ಷಿಯಂತೆ ಕಾಯ್ತಾನೆ ಇದ್ದ. ಹೀಗಾಗಿನೇ ಸಂಜನಾ ಮದುವೆಯಾದ 2 ತಿಂಗಳಿಗೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ನಾಗರಾಜ್ ಕಟ್ಟಿದ ತಾಳಿಯನ್ನೇ ಅಡವಿಟ್ಟು ಹುಬ್ಬಳ್ಳಿಯಲ್ಲಿ ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ರು. ಈಗ ಜೋಡಿ ಹಕ್ಕಿಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಹೆಂಡತಿಯ ಕಳ್ಳಾಟ ಗೊತ್ತಾಗ್ತಿದ್ದಂತೆ ನಾಗರಾಜ್ ಸಿಡಿದೆದ್ದಿದ್ದಾನೆ. ಈಕೆಯ ಸಹವಾಸವೇ ಬೇಡ ಅಂತ ದೂರವಾಗಿದ್ದಾನೆ. ಆದ್ರೆ ಸಂಜನಾ ಮಾತ್ರ ಪ್ರಿಯಕರನನ್ನ ಬಿಡೋದಕ್ಕೆ ರೆಡಿಯಿಲ್ಲ. ಆದ್ರೆ ಹೆಣ್ಣೆತ್ತವರು ಮಗಳನ್ನ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡ್ಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ಆರೋಪ ಮಾಡಿದ ಬೆನ್ನಲ್ಲೇ ಪತ್ನಿ ಹೊಸ ಬಾಂಬ್ ಹಾಕಿದ್ದಾಳೆ. 40 ಮಿನಿಟ್ಸ್ 30 ಮಿನಿಟ್ಸ್ ನೈಟ್ ಇದು ನಾನು ಇಲ್ದಿರೋ ಟೈಮಲ್ಲಿ ಏನು ಸರ್ ಅನ್ಕೋಬೇಕು? ನಾನು ಕೇಳಿದಕ್ಕೆ ನಮ್ಮ ಮೇಲೆ ಡಿಫಾರ್ಮೇಷನ್ ಕೇಸಾ? 108 ಚಟಗಳಿದೆ ಅವನಿಗೆ. ಹುಡುಗಿ ಇಟ್ಕೊಂಡು ಇವನು ಏನೆಲ್ಲ ಹುಡುಗಿ ಜೊತೆ ಮಾಡ್ತಿದ್ದ, ಪ್ರತಿಯೊಂದು ಇದೆ. ಶಿವ ಇವರಿಬ್ರು ಆಡೋ ಮಾತು ಕೇಳ್ತಿದ್ರೆ ಮಾತೇ ಬರ್ತಿಲ್ಲ ಬಿಡಿ. ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗರೇನಾದ್ರೂ ಇವ್ರ ಕಥೆ ಕೇಳಿದ್ರೆ ಮದುವೆ ಆಗೋ ಆಸೆಯನ್ನೇ ಬಿಟ್ಟು ಬಿಡ್ತಾರೇನೋ. ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿ ಜೊತೆ ನಾನು ಬಾಳ್ವೆ ಮಾಡ್ತಿಲ್ಲ ಅಂತ ಗಂಡ ಹೇಳ್ತಿದ್ರೆ, ಇವನೇ ಸರಿ ಇಲ್ಲ, ಇವನೇ ನೆಟ್ಟಗ್ ಸಂಸಾರ ಮಾಡ್ತಿಲ್ಲ, ಆಂಟಿಯರ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಪತ್ನಿ ಆರೋಪ ಮಾಡ್ತಿದ್ದಾಳೆ. 4 ಗೋಡೆ ಮಧ್ಯೆ ಇರಬೇಕಿದ್ದ ಸಂಸಾರದ ವಿಷಯ ಬೀದಿಗೆ ಬಂದು ಬಿದ್ದಿದೆ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ 10 ಆರೋಪ ಮಾಡಿಕೊಂಡು ಆಡ್ಕೊಳ್ಳೋರ ಬಾಯಿಗೆ ಬಾಡೂಟ ಆಗಿದ್ದಾರೆ. ಬೀದಿಗೆ ಬಂತು ಗಂಡ ಹೆಂಡತಿ ಬೆಡ್ರೂಮ್ ರಹಸ್ಯ. ಹೆಂಡತಿ ಬೇಡ ಎಂದ ಗಂಡ ಡಿವೋರ್ಸ್ಗೆ ರೆಡಿ ಅಂತಿದ್ದಾಳೆ ಪತ್ನಿ. ವಾರದ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಬಿಸಿ ಬಿಸಿ ಸುದ್ದಿಯೊಂದು ಹರಿದಾಡಿತ್ತು. ಕುಮಾರಸ್ವಾಮಿ ಮುಂದೆ ಇದೇ ಪ್ರಸನ್ನ ಒಂದೇ ಕಣ್ಣಲ್ಲಿ ಕಣ್ಣೀರಿಟ್ಟಿದ್ದ. ಸಾರ್, ನನ್ನ ಪತ್ನಿ ಮಾಜಿ ಶಾಸಕ ಅನ್ನದಾನಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ, ಅವ್ರ ಜೊತೆಗೇ ಇರ್ತಾಳೆ, ನನಗೆ ನನ್ನ ಹೆಂಡತಿ ಬೇಡ, ಡಿವೋರ್ಸ್ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದ. ಇದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಸ್ವತಃ ಮಾಜಿ ಶಾಸಕರೇ ವಿಡಿಯೋವೊಂದನ್ನ ಹರಿಬಿಟ್ಟಿದ್ರು. ಇದೆಲ್ಲ ರಾಜಕೀಯ ಪಿತೂರಿ ಅಂದಿದ್ರು. ಆದ್ರೆ ಹಸಿ ಬಿಸಿ ಕಹಾನಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದೆಲ್ಲ ಆಗಿ ವಾರ ಕಳೀತಿದ್ದಂತೆ ಪ್ರಸನ್ನನ ಪತ್ನಿ ಎಂಟ್ರಿ ಕೊಟ್ಟಿದ್ದಾಳೆ. ಗಂಡ ಮಾಡಿದ ಆರೋಪಕ್ಕೆಲ್ಲ ವಿದ್ಯಾಲಕ್ಷ್ಮಿ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಪಿ ಶೋಭಾರಾಣಿಗೆ ದೂರು ನೀಡಿದ್ದಲ್ಲದೆ ಗಂಡನ ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾಳೆ. ಮಾಜಿ ಶಾಸಕರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ,
ಇವನಿಗೆ ಮೈತುಂಬ ಚಟ, ಈತನೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಆರೋಪ ಮಾಡಿದ್ದಾಳೆ. ಚಟಗಳಿಲ್ಲ ಅಂತ 108 ಚಟಗಳಿದೆ ಅವನಿಗೆ. ಈ ಸೊಪ್ಪು ಥರ ಸಿಗುತ್ತೆ ಗೊತ್ತಾ, ಅದು ನನಗೆ ಗೊತ್ತಿಲ್ಲ ಏನು ಅಂತ. ಅವ್ನ ಪ್ಯಾಂಟ್ ಜೋಬಲ್ಲಿ ಯಾವಾಗಲೂ ಅದಕ್ಕೆ ಏನೋ ಒಂದು ಪೆಟ್ನ ಇಟ್ಕೊಂಡಿದ್ದಾರೆ ಅವ್ರ ಹುಡುಗರು. ಫೋನ್ ಮಾಡಿದ ತಕ್ಷಣ ಹೋಗೋನು, 3 ದಿನ 4 ದಿನ ಬರ್ತಿರ್ಲಿಲ್ಲ. ಈ ಜಾಸ್ತಿ ಅವನು ಶ್ರೀರಾಮ್ಪುರದಲ್ಲಿ ಇರೋನು. ಪ್ರತಿ ಸರಿನೂ ನನ್ನ ಹತ್ರ ಬಂದು ಹೇಳೋದು, ನೀನೇನು ಜಾಸ್ತಿ ಮಾಡಿದ್ರೆ ನಾನು ರೋಡಿ ಕಡೆ ಇರೋನು, ನನಗೇನು ಪೊಲೀಸ್ ಸ್ಟೇಷನ್ ಹೊಸದಲ್ವೇ ಇಲ್ಲ, ಮಾವನ ಮನೆ ಇದ್ದಂಗೆ, ಹೋಗು. ಒಟ್ನಲ್ಲಿ ಗಂಡ ಹೆಂಡತಿ ಹಂಗಾಮ ಬೀದಿಗೆ ಬಂದಿದೆ. ಇಬ್ಬರಲ್ಲಿ ಯಾರು ಹೇಳ್ತಿರೋದು ಸತ್ಯವೋ ಗೊತ್ತಿಲ್ಲ. ಆದ್ರೆ ಮಾಜಿ ಶಾಸಕರ ಹೆಸರು ತಳುಕು ಹಾಕೊಂಡಿದ್ದು ಮಾತ್ರ ಸತ್ಯ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಉಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ. ಚಿತ್ರದುರ್ಗದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ. ಬಾಲಕಿಗೆ ಗರ್ಭಪಾತ ಮಾಡಿಸಿದನಂತೆ ಕಾಮುಕ ಶಿಕ್ಷಕ. ಘಟನೆ ಬೆಳಕಿಗೆ ಬರ್ತಿದ್ದಂತೆ ಆರೋಪಿ ಶಿಕ್ಷಕ ಆತ್ಮಹತ್ಯೆ ಯತ್ನ. ಕೈ ಮುಗಿದು ಹಣೆಗೆ ಕುಂಕುಮ ಹಚ್ಚಿಕೊಂಡು ದೇವರ ಹುಂಡಿ ಕದ್ದ ಕಳ್ಳ. ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆ. ಬೊಮ್ಮಲಾಪುರದ ಪಟ್ಟಣದ ರಾಣಿ ದೇಗುಲದಲ್ಲಿ ಘಟನೆ. ಸಂತೆಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆ ಅಕ್ರಮ ಪ್ರಕರಣ. ಕರ್ತವ್ಯದ ವೇಳೆಗೆ ಕಾಂಗ್ರೆಸ್ ಮುಖಂಡರ ಎಣ್ಣೆ ಪಾರ್ಟಿ. ಅನುಮಾನ ಮೂಡಿಸಿದ ಎಆರ್ಒ ರಾಮ್ಪ್ರಸಾದ್ ನಡೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಚಪ್ಪಲಿ ಅಂಗಡಿ. ಬೆಂಕಿ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ವಸ್ತು ಸುಟ್ಟು ಭಸ್ಮ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಘಟನೆ.